ವೀಕ್ಷಕರ ಜಿಂಬಾಬ್ವೆ ಹಾಗೂ ಇಂಡಿಯಾ ನಡುವಿನ 5 ಟಿ20 ಪಂದ್ಯಗಳ ಸರಣಿಯಲ್ಲಿ ಇದೀಗ ವೀಕ್ಷಕರ 2 ಪಂದ್ಯಗಳು ಪೂರ್ಣಗೊಂಡಿದೆ. ಹೌದು ವೀಕ್ಷಕರೇ, ಈ 2 ಟಿ20 ಪಂದ್ಯಗಳಲ್ಲಿ 2 ತಂಡಗಳು ಭಾರಿ ಪೈಪೋಟಿ ನಡೆಸಿವೆ. ಹೌದು ವೀಕ್ಷಕರ, ಮೊದಲ ಪಂದ್ಯದಲ್ಲಿ ಭಾರತ ತಂಡವನ್ನು ಜಿಂಬಾಬ್ವೆ ತಂಡವು ಸೋಲುಣಿಸಿತು. ಇನ್ನು ವೀಕ್ಷಕರ ದ್ವಿತೀಯ ಪಂದ್ಯದಲ್ಲಿ ಭಾರತ ತಂಡವು ಜಿಂಬಾಬ್ವೆ ತಂಡವನ್ನು 100 ರನ್ಗಳಿಂದ ಸೋಲುಣಿಸಿತು. ಇನ್ನು ಈ ಒಂದು ಸರಣಿಯಲ್ಲಿ ಇದೀಗ 1-1 ಅಂತರದಿಂದ 2 ತಂಡಗಳು ಸಂಬಳ ಸಾಧಿಸಿಕೊಂಡಿವೆ. ಆದರೆ ವೀಕ್ಷಕರೇ, ಇದೀಗ 3ನೇ ಟಿ20 ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ತಂಡವು ಆರ್ಭಟಿಸುವ ಲೆಕ್ಕಾಚಾರದಲ್ಲಿದೆ. ಹೌದು ವೀಕ್ಷಕರೇ, 3ನೇ ಹಾಗೂ 4ನೇ ಟಿ20 ಪಂದ್ಯವನ್ನು ಗೆದ್ದುಕೊಂಡರೆ ಇಲ್ಲಿಂದ ಟೀಮ್ ಇಂಡಿಯಾ ತಂಡವು ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳಬಹುದು. ಇನ್ನು ವೀಕ್ಷಕರ, 3ನೇ ಟಿ20 ಪಂದ್ಯವು 2 ತಂಡಗಳಿಗೆ ತುಂಬ ಮಹತ್ವದ ಪಂದ್ಯವಾಗಿದೆ. ವೀಕ್ಷಕರೇ, ಇನ್ನು ಈ ಒಂದು ಪಂದ್ಯವು ಕೂಡ ಹರಾರಿ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆ. ವೀಕ್ಷಕರ, ಮೊದಲ ಹಾಗೂ ದ್ವಿತೀಯ ಪಂದ್ಯವು ಇದೇ ಮೈದಾನದಲ್ಲಿ ನಡೆದಿತ್ತು. ಇನ್ನು ವೀಕ್ಷಕರ, 4ನೇ ಟಿ20 ಹಾಗೂ 5ನೇ ಟಿ20 ಪಂದ್ಯವು ಕೂಡ ಇದೇ ಒಂದು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡಕ್ಕೆ ಈ ಒಂದು ಸರಣಿಯಲ್ಲಿ ಗೆಲ್ಲುವಂಥ ಚಾನ್ಸಸ್ ಹೆಚ್ಚಿದೆ. ಇನ್ನು ವೀಕ್ಷಕರ, 3ನೇ ಟಿ20 ಪಂದ್ಯವು ಜುಲೈ 10ರಂದು ನಡೆಯಲಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯವು ಕೂಡ 4:30 PM ಜರುಗಲಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದ ವಿನ್ನಿಂಗ್ ಪ್ರಾಬಬಿಲಿಟಿ ಜಿಂಬಾಬ್ವೆ ತಂಡದ ಪರ ಕೇವಲ 13% ಇದೆ. ಇನ್ನು ವೀಕ್ಷಕರ 87% ಟೀಮ್ ಇಂಡಿಯಾ ತಂಡದ ಕಡೆಗೆ ಇದೆ. ಇನ್ನು 3ನೇ ಟಿ20 ಪಂದ್ಯದಲ್ಲಿ ಇಂಡಿಯಾ ತಂಡದ ಪರವಾಗಿ ಯಾವುದೇ ಬದಲಾವಣೆಗಳು ಇಲ್ಲದೆ ಸೇಮ್ ಪ್ಲೇಯಿಂಗ್ 11 ಕಣಕ್ಕೆ ಇಳಿಯಬಹುದು.